ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಏನಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಇದು ನಮ್ಮ ಆ್ಯನಿವರ್ಸರಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಇಷ್ಟ ಆಗೋ ಥರನೇ ನಾನೆಲ್ಲ ರೆಸಿಪಿ ಮಾಡ್ತೀನಿ. ಆ ದಿನ ಅಂತಲ್ಲ, ಎಲ್ಲ ದಿನವೂ ಅಷ್ಟೇ. ಅವರಿಗೆ ಬಟಾಣಿ ಹಾಕಿ ಮಾಡಿದ್ರೆ ಪಲಾವ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಪಲಾವ್ ಕೂಡ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಹುಷಾರಿಲ್ಲ, ವಾಯ್ಸ್ ಸ್ವಲ್ಪ ಸ್ಲೋ ಆಗಿ ಕೇಳಿಸ್ಬೋದು. ಬಟ್ ಹಂಗಾಗಿ ತುಂಬ ದಿನ ವೆಯ್ಟ್ ಮಾಡ್ತಾನೆ ಇದ್ದೆ, ಈ ವ್ಲಾಗ್ ಹಾಕಬೇಕು ಅಂತ. ಆಗ್ತಾನೆ ಇಲ್ಲ. ಫೈನಲಿ ಒಂದು ಸ್ವಲ್ಪ ಹುಷಾರು ಮಾಡಿಕೊಂಡು ಈ ವ್ಲಾಗ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಪಲಾವ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಬಟಾಣಿ, ಆಲೂಗಡ್ಡೆ ಇದೆಲ್ಲ ಹಾಕಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಮಾಡಿದ್ದೆ. ಅದಾದಮೇಲೆ ಮಶ್ರೂಮ್ ಅವ್ರಿಗೆ ಫೇವ್ರೇಟು, ನನಗೆ ಪನ್ನೀರ್ ಫೇವ್ರೇಟು. ಹಾಗಾಗಿ ಅವ್ರಿಗೆ ಮಶ್ರೂಮ್ ಇಷ್ಟ ಅಂತ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನಾನು ಸ್ವಲ್ಪ ಪರೋಟ ಮಾಡ್ಕೊಳ್ಳೋಣ, ರೆಡಿ ತೊಗೊಂಡು ಬಂದು ಅಂತ ಹೇಳ್ಬಿಟ್ಟು ಪರೋಟ ಮಾಡಿಕೊಂಡೆ. ಇಲ್ಲಿ ಪನ್ನೀರ್ ಗ್ರೇವಿ ಕೂಡ ರೆಡಿ ಆಗ್ತಾಯಿದೆ ಆಲ್ಮೋಸ್ಟು. ಇವಾಗ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ಸೀಕ್ರೆಟ್ ಪ್ಲೇಸ್ ರೆಸ್ಟೋರೆಂಟ್ ಬಂತು. ಆಗಲೇ ಎಷ್ಟೊಂದು ಜನ ಇದ್ದಾರೆ. ಸೀಕ್ರೆಟ್ ಪ್ಲೇಸ್ ಹೇಗಿದೆ ಅಂತ ನೋಡೋಣ. ಕಮ್. ಇವಾಗ ಗಾಡಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎರಡೂ ಕೂಡ ಇದೆ. ಇದು ನನಗೆ ರಿವ್ಯೂ ನೋಡಿದಾಗ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಒಪಿನಿಯನ್ ಹೇಳಿದರು. ಇಲ್ಲಿರೋ ಆ್ಯಂಬಿಯನ್ಸ್ ಆಗಿರ್ಬೋದು, ಇಲ್ಲಿರೋ ನೇಚರ್ಸ್ದಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇಲ್ಲಿ ಒಂದು ಟೈಮ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಇದ್ರ ಲೊಕೇಟ್ ಬಂದು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ದಿ ಸೀಕ್ರೆಟ್ ಪ್ಲೇಸ್ ಅಂತ ಹಾಕಿದ್ರೆ ಸಿಗುತ್ತೆ ನಿಮಗೆ. ಇದು ರಿವ್ಯೂ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಮತ್ತು ಫುಡ್ ಕೂಡ ಟೇಸ್ಟ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ಗ್ರೀನರಿ ಆಗಿರ್ಬೋದು, ಈ ರೀತಿ ತುಂಬಾ ಕಾಮಾಗಿ ತುಂಬಾ ಚೆನ್ನಾಗಿತ್ತು ಕೂಡ. ನಂಗೆ ತುಂಬಾ ಇಷ್ಟ ಆಯಿತು. ಈ ವಿವಿಗೆ ನಾನು ಕರ್ಕೊಂಡ್ಬಂದಿಲ್ಲ. ಕನ್ನಡ ಸಾಂಗ್ ಬರುತ್ತೆ ಅಂದಲ್ಲ, ಇದೆ ಬಾ ಕನ್ನಡ ಸಾಂಗ್. ಅದನ್ನೇ ರಿವ್ಯೂ ಎಲ್ಲ ನೋಡೇ ನಾನು ಕರ್ಕೊಂಡ್ಬಂದಿದ್ದು. ಫ್ಯಾಮಿಲಿ ಆಗಿರ್ಬೋದು, ಈ ಥರ ಕಪಲ್ಸ್ ಆಗಿರ್ಬೋದು, ಆಮೇಲೆ ಕೊಲೀಗ್ಸು, ಆಫೀಸಿಂದ ಏನಾದರೂ ಬರ್ಡೇ ಪಾರ್ಟಿ, ಈ ಥರ ಏನಾದರೂ ಪಾರ್ಟಿ ಮಾಡೋದಾಗಿರ್ಬೋದು ಎಲ್ಲನೂ ಇಲ್ಲಿ ಮಾಡ್ಬೋದು. ಎಲ್ಲ ಫೆಸಿಲಿಟಿ ಕೂಡ ಇಲ್ಲಿ ಸಿಗುತ್ತೆ. ಬಾರ್ ಯೂಸ್ ಮಾಡೋರು ಅವರು ಕೂಡ ಯೂಸ್ ಮಾಡ್ಬೋದು. ಬಟ್ ನಾವೇನು ಯೂಸ್ ಮಾಡೋದಿಲ್ಲ ಅದು. ಹಾಗಾಗಿ ನಮಗೀಗ ಶ್ರಾವಣ ಆಗಿರೋದ್ರಿಂದ ವೆಜ್ಜೇ ತಿನ್ನಬೇಕು ಸಮಯ ಬಂತು. ಹಂಗಾಗಿ ನಮಗೇನು ಇಷ್ಟನೋ ಆ ಒಂದು ರೆಸಿಪಿನ ನಾವು ಆರ್ಡರ್ ಮಾಡಿಕೊಂಡು ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮಳೆ ಕೂಡ ಬಂದು ಸ್ಟಾಪ್ ಆಗಿತ್ತು. ಹಾಗಾಗಿ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಾಗೆ ಎಲ್ಲ ಕೂಡ ನಾನು ಕವರ್ ಮಾಡಿಸಿದ್ದೀನಿ ನಮ್ಮ ಮನೆಯವ್ರ ಹತ್ರ. ಅವರು ಕೂಡ ಎಲ್ಲ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ರು ನನಗೆ. ಹಾಂ
ಎನಿ ಟೈಮ್ ಕನ್ನಡ ಸಾಂಗೇ ಹಾಕಿರ್ತಾರೆ, ಏನು ಬೇಜಾರಾಗೋದಿಲ್ಲ. ಸೊ ಆ ಸಾಂಗಿಗೆ ಇನ್ನೂ ಎಂಜಾಯ್ ಮಾಡ್ತಾರೆ, ತುಂಬ ಹೊತ್ತು ಕೂತ್ಕೊಳ್ತಾರೆ ಇಲ್ಲಿ. ಸೊ ವಿತ್ ಬಾರ್ ಆಗಿರೋದ್ರಿಂದ ಅವರು ಕೂಡ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಕೆಲವರೆಲ್ಲ ಡ್ಯಾನ್ಸ್ ಕೂಡ ಮಾಡಿದ್ರು. ಸೊ ಅದನ್ನು ಅಷ್ಟೊಂದು ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ತುಂಬ ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬಾ ಎಂಜಾಯ್ ಮಾಡ್ಬೋದು ಗೊತ್ತಾ, ಅಷ್ಟು ಸಕ್ಕತ್ತಾಗಿದೆ. ರೆಸ್ಟೋರೆಂಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದು ಇದು ಮೇಲೋಗೋಣವಾ? ರೆಸ್ಟೋರೆಂಟ್. ಸೊ ಇಲ್ಲಿ ಫ್ಯಾಮಿಲಿ ಇಲ್ಲಿ ಇರ್ಬೋದು. ನೈಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಆರ್ಡರ್ ಮಾಡೋಣ ಅಂತ ಹೇಳಿ ಬಂದ್ವಿ. ನೋಡೋಣ ಏನು ಆರ್ಡರ್ ಮಾಡ್ತೀವಿ ಅಂತ. ಸೊ ಫ್ಯಾಮಿಲಿದೆಲ್ಲ ಕೆಳಗಡೆ ಇದೆ. 2 ಮೆಂಬರ್ಸ್ ಅಲ್ವಾ ನಾವು, ಸೊ ಅದಕ್ಕೆ. ಸೊ ಇವಾಗ ಮೆನು ಕೊಟ್ಟಿದ್ದಾರೆ, ನೋಡಿಬಿಟ್ಟು ಹೇಳೋಣ. ಇವೆರಡಕ್ಕೆ ಇದೇ ನೋಡಿದ್ದು, ಇವೆರಡೇ ನಾನು ಇದರಲ್ಲಿ ನೋಡಿದ್ದು. ಯಾವ ಗೊತ್ತಿಲ್ಲ ನನಗೆ, ಕೊಡೋಣ ಅಂದ್ಕೊಂಡೆ. ಇಲ್ಲಿದೆ ಇರೋ ನಿಂಗೆ ಬೇಕಾಗಿರೋ ಲಿಕ್ಕರ್ ಮೆನು ಅಂತ ಐತೆ. ಎಲ್ಲ ಕಡೆ ಕ್ಯಾಪ್ಚರ್ ಇದೆ. ಆರ್ಡರ್ ಮಾಡೋದಕ್ಕೆ ಮೆನು ಕೊಟ್ಬಿಟ್ಟು ಹೋದ್ರು, ಅದ್ರ ಜೊತೆ ಡ್ರಿಂಕ್ಸ್ ಮೆನು ಕೂಡ ಕೊಟ್ಟೋದ್ರು. ಅದನ್ನು ನೋಡಿಬಿಟ್ಟು ಮಾತಾಡ್ತಾ ನಗ್ತಾ ಇದ್ವಿ. ಸೊ ಕೆಲವೊಬ್ಬರಿಗೆ ಡ್ರಿಂಕ್ಸ್ದು ಕೂಡ ಆರ್ಡರ್ ಮಾಡ್ತಾರಲ್ವ, ಸೊ ಹಾಗಾಗಿ ಅವರಿಗೂ ಹೇಗೆ ಗೊತ್ತಿರುತ್ತೆ ಪಾಪ ನಾವು ಅದನ್ನು ತೊಗೊಳ್ಳಲ್ಲ ಅಂತ. ಸೊ ಹಾಗಾಗಿ ಅವರು ಅದನ್ನು ಕೊಟ್ಟಿದ್ದರು, ಅದನ್ನು ನೋಡಿ ನಗ್ತಾ ಇದ್ವಿ ಅಷ್ಟೇ. ಯಾವಾಗಲೂ ಬಟರ್ ಪನ್ನೀರ್ ನಾನು ಕೂಡ ಮನೇಲಿ ಮಾಡ್ತಾ ಇರ್ತೀನಿ. ಸೊ ಪಾಲಕ್ ಪನ್ನೀರ್ ನಾನು ತುಂಬ ದಿನ ಆಗಿತ್ತು ಮನೇಲಿ ಮಾಡ್ದಾನೆ. ಸೊ ಹಾಗಾಗಿ ಮನೇಲಿ ಮಶ್ರೂಮ್ ಮಾಡಿದ್ದೆ. ಸೊ ಪನ್ನೀರ್ ತೊಗೊಳ್ಳೋಣ ಅಂಥೇಳಿ ಪಾಲಕ್ ಪನ್ನೀರ್ ಗ್ರೇವಿ ತೊಗೊಂಡಿದ್ದೆ, ಹಾಗೆ ರೋಟಿ ತೊಗೊಂಡಿದ್ದೆ. ಐಸ್ ಕ್ರೀಮ್ ಜ್ಯೂಸ್ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು. ಬೆಂಗಳೂರಲ್ಲಿ ವೆದರ್ ತುಂಬಾ ಕೂಲ್ ಇದೆ, ಮತ್ತು ಅಲ್ಲೂ ಕೂಡ ಆವಾಗಲೇ ಇನ್ನೂ ಮಳೆ ಜೋರು ಆಗ್ತಾಯಿತ್ತು. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಲೈಟಾಗಿ ಇದೊಂದು ಆರ್ಡರ್ನ ಮಾಡಿಕೊಂಡು ತಿಂತಾಯಿದ್ವಿ. ಪನ್ನೀರು ರೋಟಿ ಮಾಡಿರೋ. ಟೇಸ್ಟ್ ಹೇಗಿದೆ ಅಂತ ಹೇಳಿ. ಇಲ್ಲಿಂದ ರಿವ್ಯೂ ನೋಡಿದ್ದೆ, ಫುಡ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಟೇಸ್ಟ್ ಮಾಡ್ಬಿಟ್ಟು ಹೇಳಿ. ಸ್ಮೂತ್ ಆಗಿದೆಯಾ? ಜೋರಾಗಿ ಮಾತಾಡಿ, ಸಾಂಗ್ ಹಾಕಿದ್ರೆ ಕೇಳಿಸಲ್ಲ. ಪನ್ನೀರ್ ತಗೋ.
ಹೇಗಿದೆ? ಚೆನ್ನಾಗಿದೆಯಾ? ಪಾಲಕ್ ಹೀಗೆ ಬರೋದು, ಪಾಲಕ್ ಹೀಗೆ ಬರೋದು ಸೊಪ್ಪಿಂದಲ್ಲ. ಓಕೆ, ನಾಟ್ ಬ್ಯಾಡ್. ಸಾಫ್ಟ್ ಆಗಿದೆ. ರೋಸ್ಟ್ ಮಾಡಿಲ್ವ? ಇದಕ್ಕೆ ಬಟರ್ ಪನ್ನೀರ್ಗೆ ರೋಸ್ಟ್ ಮಾಡ್ತಾರೆ, ಪಾಲಕ್ಗೆ ಕೆಲವೊಬ್ರು ಮಾಡಲ್ಲ. ಎಲ್ಲ ಅಪ್ಪು ಸಾಂಗೆ ಅಲ್ಲ. ಕ್ಯಾಟ್ ಥರ ಚೆನ್ನಾಗಿದೆ ಅಲ್ವಾ? ಇದು ರಿವೀಲ್ ನೋಡಿದ್ದೆ ನಾನು. ಇಲ್ಲಿಂದ ಎಂಟ್ರೆನ್ಸು. ಏನು ವಿಡಿಯೋ ಮಾಡೋದು, ಡ್ಯಾನ್ಸ್ ಮಾಡೋ ಹಿಂಗೆ ವಿಡಿಯೋ ಮಾಡ್ತಾ ಇರಲಿ ಬಿಡು. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು.
ಮಳೆ ಬೇರೆ ಬರ್ತಿದೆ, ವೆದರ್ ಸಕ್ಕತ್ತಾಗಿದೆ ಅಲ್ಲ. ಗಾಡಿ ಪಾರ್ಕಿಂಗ್ ಅಂತೂ ತುಂಬಾ ಫ್ರೀಯಾಗಿದೆ, ತುಂಬ ಕಾಮಾಗಿತ್ತು. ಸೊ ಪಾರ್ಕಿಂಗ್ ಅಮೌಂಟ್ ಏನಿಲ್ಲ ಪಾರ್ಕಿಂಗ್ ಮಾಡೋದಕ್ಕೆ. ಸೊ ಹೊರಗಡೆಯಿಂದ ಈ ರೀತಿ ಇದೆ. ಅವ್ರು ಗಾಡಿ ತೆಗಿತಾ ಇದ್ದಾರೆ, ಮಳೆ ಬೇರೆ ಬರ್ತಾ ಇದೆ. ಸೊ ಇಲ್ಲಿ ತುಂಬಾ ರೂಮ್ಸು, ಬಾರು, ರೆಸ್ಟೋರೆಂಟ್ ಎಲ್ಲ ತುಂಬಾ ಇದೆ ಈ ಲೈನಲ್ಲಿ.